ಇದಕ್ಕೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. ಅಂದರೆ ಈ ಅವಧಿಯಿಂದ ಹಿಡಿದು ಕಳೆದ ಅವಧಿಯಿಂದ ಯಾವ್ಯಾವ ಹಗರಣಗಳಾಗಿವೆ ಅದನ್ನೆಲ್ಲವೂ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಅಂತ ಒತ್ತಾಯ ಮಾಡಿ, ಹಾಗೆಯೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇರೋದು ಮೈಸೂರು ನಗರದಲ್ಲಿ ಇರುವಂಥ ಬಡವರಿಗೆ, ಆರ್ಥಿಕವಾಗಿ ಹಿಂದುಳಿದಿರೋರಿಗೆ, ಯಾರ್ಯಾರು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಅಂಥವ್ರಿಗೆ ರಿಯಾಯಿತಿ ದರದಲ್ಲಿ ಸೈಟನ್ನು ಕೊಡಲಿಕ್ಕೆ ಅನುಕೂಲ ಮಾಡಿಕೊಡುವಂಥ ಒಂದು ಸಂಸ್ಥೆ. ಆದರೆ ಇವತ್ತು ಬಡವರು, ರೈತರು, ಕಾರ್ಮಿಕರು ಇವರೆಲ್ಲ ಹಿತಾಸಕ್ತಿಗಳನ್ನು ಈ ಮೂಡ ಬದಿಗಿಟ್ಟು ರಿಯಲ್ ಎಸ್ಟೇಟ್ ದಳ್ಳಾಳಿಕೋರರ ಪರವಾಗಿ ಕೆಲಸ ಮಾಡ್ತಾ ಇದೆ. ಅದು ಈಗಲಿಂದಲ್ಲ, ಹಿಂದೆಂದೂ ಅದೇ. ಅವರಿಗೆ ಲೈಸೆನ್ಸ್ ಕೊಡೋದು, ಅಕ್ರಮವಾಗಿ ಖಾತೆ ಮಾಡಿಕೊಡೋದು, ಈ ರೀತಿಯ ಮಾಡ್ತಾ ಬರ್ತಾ ಇದೆ. ಇತ್ತೀಚೆಗೆ ನಡೆದಂಥ 50-50 ಅನುಪಾತದಲ್ಲಿ ಏನು ನಿವೇಶನ ಹಂಚಿಕೆಯಾಗಿದೆ ಅದೊಂದು ದೊಡ್ಡ ಭ್ರಷ್ಟಾಚಾರ. ಈ ಹಿಂದೆನೂ ಅಷ್ಟೇ ಅದು. ಯಾಕೆಂತಂದರೆ ರೈತರಿಂದ ಭೂಮಿಯನ್ನು ಖರೀದಿ ಮಾಡಿ ಡೆವಲಪ್ ಮಾಡಿ ರೈತರಿಗೆ ಅರ್ಧ ಕೊಡೋದು, ಇವರು ಅರ್ಧ ಇಟ್ಕೊಳ್ಳೋದು ಇದೆಯಲ್ಲ, ಅದೇ ಒಂದು ದೊಡ್ಡ ಮೋಸ. ಯಾಕೆಂದರೆ ರೈತರ ಹತ್ರ ಜಮೀನನ್ನು ಕಡಿಮೆ ತಗೊಂಡು ಇವರು ಡೆವಲಪ್ ಮಾಡೋದು ಅಂದರೆ ಇದರಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಅಷ್ಟು ದೊಡ್ಡ ಲಕ್ಷಾಂತರ ರೂಪಾಯಿ ಒಂದು 30-40 ಸೈಟಿಗೆ 45-50 ಲಕ್ಷ ರೂಪಾಯಿ ಕೊಟ್ಟು ತಗೊಳ್ಳುವಂಥ ಶಕ್ತಿ ಬಡವರಿಗಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗೆಯೇ ಸಾಕಷ್ಟು ಜನ ಸಣ್ಣ ಸಣ್ಣ ಗೂಡುಗಳಲ್ಲಿ ಉಸಿರಾಡೋಕ್ಕೆ ಜಾಗ ಇಲ್ಲ, ಕೈಕಾಲಾಡಿಸೋಕ್ಕೆ ಜಾಗ ಇಲ್ಲ, ಅಂಥ ಪ್ರದೇಶದಲ್ಲಿ ವಾಸ ಮಾಡುವಂಥ ಈ ಜನಕ್ಕೆ ಸೈಟ್ ಕೊಡಬೇಕಾದಂಥ ಮೂಡದವರು ಇವತ್ತು ದಲ್ಲಾಳಿಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲವೂ ಪ್ರಮುಖ ಕಾರಣ ಇಂದಿನ BJP ಸರ್ಕಾರ ತಂದಿರುವಂಥ ಭೂಸ್ವಾಧೀನ ಕಾಯ್ದೆಗೆ ತಿದ್ದುಪಡಿ. ಆ ತಿದ್ದುಪಡಿ ಏನು ಹೇಳುತ್ತೆ, ರೈತರು ಅಲ್ಲದವರು ಸಹ ರೈತರಿಂದ ಜಮೀನನ್ನು ಖರೀದಿ ಮಾಡ್ಬೋದು ಅಂತ. ಇದು ಇವರಿಗೆ ಒಂದು ಅಸ್ತ್ರ ಆಗಿದೆ. ಇದನ್ನ ಜನರಿಂದ ಖರೀದಿ ಮಾಡೋದು, ಇವತ್ತು ಲಕ್ಷಾಂತರ ಕೋಟಿ ರೂಪಾಯಿಗೆ ಮಾರಾಟ ಮಾಡೋದು. ಇವತ್ತು ಈ ಜನ ಮನೆಯಲ್ಲಿರುವಂಥ ವಾಸ ಮಾಡುವಂಥ ಜನ ಎಲ್ಲಿ ಹೋಗಬೇಕು? ಅಲ್ಲೆಲ್ಲ ಬಾಡಿಗೆ ಮನೆಯಲ್ಲಿ ವಾಸ ಮಾಡೋರು, ದಿನಗೂಲಿ ನೌಕರರು, ಆಟೋ ಓಡಿಸೋರು, ಟ್ಯಾಕ್ಸಿ ಚಾಲಕರು, ಬೀದಿ ಬದಿನಲ್ಲಿ ವ್ಯಾಪಾರ ಮಾಡೋರು, ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋರು, ಈ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡೋರು, ಗಾರೆ ಕೆಲಸ ಮಾಡೋರು, ಇಂಥ ತಳ್ಳಗಾಡಿನಲ್ಲಿ ವ್ಯಾಪಾರ ಮಾಡೋರು, ಇಂಥ ಬಡವರು ಇರುವಂಥ ಈ ಮೈಸೂರಿನಲ್ಲಿ ವಾಸ ಮಾಡುವಂಥ ಬಡವರಿಗೆ ಸೈಟ್ ಕೊಡಲಿಕ್ಕೆ ಆದ್ಯತೆ ತಗೋಬೇಕಾದಂಥ ಮೂಡದವರು ಇವತ್ತು ಈ ರೀತಿಯ ಅಕ್ರಮ ದಂಧೆಯಲ್ಲಿ ತೊಡಗಿರೋದು ಬಡವರು ವಿರೋಧಿಯಾಗಿದೆ, ರೈತರು ವಿರೋಧಿಯಾಗಿದೆ. ಇದನ್ನು ತಕ್ಷಣ ನ್ಯಾಯಾಂಗ ತನಿಖೆಗೆ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಿದ್ವಿ. ಮಾತ್ರ ಅಲ್ಲ, ಅದರ ಒಳಗಡೆ ಈ ಹಿಂದೆನೂ ಸಾಕಷ್ಟು ಆರೋಪಗಳು ಕೇಳಿಬಂತು. ಅಲ್ಲಿ ಖಾತೆಗಳನ್ನ ತಿದ್ದುಪಡಿ ಮಾಡ್ತಾ ಇದ್ದಾರೆ, ಅಲ್ಲಿ ಅಕ್ರಮವಾಗಿ ಖಾತೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಸಾಕಷ್ಟು ಅಲ್ಲಿನ ಸಿಬ್ಬಂದಿಗಳ ಮೇಲೆ ತುಂಬ ಕೇಸ್ಗಳಿದೆ ಅಂತೇಳಿ ನಾವು ಕೇಳ್ಪಟ್ಟಿದ್ವಿ. ಅಲ್ಲಿ ಹೋದಾಗಲೂ ಸಹ ಸಾಕಷ್ಟು ಈ ಹಿಂದೆ RTIನಲ್ಲಿ ಅಪ್ಲಿಕೇಶನ್ ಹಾಕಿ ಗಲಾಟೆ ಆಗಿರೋದೆಲ್ಲ ಕೇಳಿದ್ವಿ. ಅದೇ ಅಧಿಕಾರಿಗಳು ಇನ್ನೂ ಮುಂದುವರಿತಾ ಇದ್ದಾರೆ 10-15 ವರ್ಷದಿಂದ. ಇವರಿಗೆ ಇದೇ ಕೆಲಸ ಆಗೋಗಿದೆ. ಬಡವರು ಅಥವಾ ನಿರ್ಗತಿಕರು ಅಥವಾ ಆರ್ಥಿಕವಾಗಿ ಹಿಂದುಳಿದಿರೋರಿಗೆ ಮೂಡ ಅಲ್ಲ, ಅದರ ಒಳಗಡೆ ಹೋದರೆ ಕಂತೆ ದುಡ್ಡು ಇಟ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಬಡವರಿಗೆ ಮನೆ ನಿವೇಶನ ಹಂಚಿಕೆ ಆಗೋ ರೀತಿಯಲ್ಲಿ ಗಮನ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಈ ಹಗರಣಗಳನ್ನು ನ್ಯಾಯಾಂಗ ತನಿಖೆ ಕೊಡಬೇಕು. ಮತ್ತು ಅಕ್ರಮವಾಗಿ ಯಾರ್ಯಾವ ಸೈಟ್ಗಳನ್ನ ಹಂಚಿಕೆ ಮಾಡಿಬಿಟ್ಟಿದ್ರೆ ಈಗಾಗಲೇ ಅದನ್ನೆಲ್ಲ ವಶಪಡಿಸ್ಕೊಂಡು ಈಗಾಗಲೇ ಸುಮಾರು 15-20 ವರ್ಷದಿಂದ 40-50 ಸಾವಿರ ಜನ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ ಮೂಡಕ್ಕೆ ಸೈಟ್ ಬೇಕು ಅಂತ. ಅಂತಹ ಬಡವರಿಗೆ ಹುಡುಕಿ ಅವರಿಗೆ ಮನೆ ಕೊಡಬೇಕು. ಮತ್ತು ಈ ಅರ್ಜಿ ಹಾಕಿರೋದ್ರಲ್ಲಿ ಮತ್ತು ಅಲ್ಲಿ ಓಡಾಡೋದ್ರಲ್ಲಿ ಮನೆ ಇದ್ದು ಸೈಟ್ ಇದ್ದು ಮತ್ತೆ ಅರ್ಜಿ ಹಾಕಿರೋಂಥವ್ರನ್ನ ಹುಡುಕಿ ಸ್ಕೂಟ್ನಿ ಮಾಡಿ ನೈಜ ಫಲಾನುಭವಿಗಳಿಗೆ ಸೈಟ್ ಕೊಡಲಿಕ್ಕೆ ಮೂಡ ಮುಂದಾಗಬೇಕು.